ನಿನಗಾಗಿ ಭಾಗ 151. ಇತ್ತ ವಿಕ್ರಮ್ ದಮಯಂತಿಯ ಫೋಟೋಸನ್ನು ನೋಡಿ ತುಂಬ ಟೆಂಪ್ಟ್ ಆಗುತ್ತಾನೆ. ಅವನಿಗೆ ಆಗುವುದಿಲ್ಲ. ಅವಳನ್ನು ನೋಡಬೇಕು ಅಂತ ಅನಿಸಿ ಏನೂ ಮಾತನಾಡದೆ ಹೋಗುತ್ತಾನೆ. ಗಿರಿ ತುಂಬ ಸಲ ಕಾಲ್ ಮಾಡಿರುವುದನ್ನು ನೋಡಿ ಏನು ವಿಷಯ ಅಂತ ಕೇಳುತ್ತಾನೆ. ಆಗ ನಾನು ದಮಯಂತಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಹೋಗುತ್ತಿದ್ದೇನೆ. ಅವಳಿಗೆ ಸ್ವಲ್ಪ ದಿನ ಚೇಂಜ್ ಬೇಕು. ನನ್ನನ್ನು ಕೇಳದೆ ಈ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡೆ? ನಾನು ಒಂದು ಸಲ ಹೇಳಿದ್ದೆ ನಿಜ, ಆದರೆ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡಿದರೆ ಅಂತ ಅವನು ಬೇಸರದಿಂದ ಹೇಳಿದಾಗ ನಿನ್ನ ಕೇಳಿ ಪ್ಲ್ಯಾನ್ ಮಾಡುವುದಕ್ಕೆ ದಮಯಂತಿ ಸಮಯ ಕೊಟ್ಟಿಲ್ಲ. ಅವಳು ತುಂಬ ಅಪ್ಸೆಟ್ ಆಗಿದ್ದಾಳೆ. ಈ ಸಂದರ್ಭದಲ್ಲಿ ಅವಳು ಖುಷಿಯಾಗಿರಬೇಕು. ಕಾಂಚನ ಅಜ್ಜಿ ಕೂಡ ಬರುತ್ತಿದ್ದಾರೆ. ನೀನು ನಮ್ಮ ಮನೆಗೆ ಬಂದು ಬಿಡು ಅಂತ ಹೇಳಿದ. ಆಗ ಇವನಿಗೆ ಇದ್ದ ಆಸೆ ಸಡನ್ನಾಗಿ ಕೆಳಗೆ ಬಿದ್ದಿತು. ನನಗೆ ಒಂದು ಮಾತು ಕೇಳಬೇಕು. ತನ್ನ ಮನೆಯ ಕಡೆ ಹೋಗುವುದನ್ನು ಆರಂಭಿಸಿದ. ಆದರೆ ಅವನಿಗೆ ಮನೆ ಕಡೆ ಹೋಗಲು ಸಾಧ್ಯವಾಗಲಿಲ್ಲ. ಅವಳ ಮುದ್ದು ಮುಖ, ಅವಳ ನಗು, ಅವಳ ಮಾತು, ಅವಳ ಕಣ್ಣೀರು ಇವೆಲ್ಲ ಅವನ ಕಿವಿಯಲ್ಲಿ ತುಂಬ ಚೆನ್ನಾಗಿ ಪ್ರತಿಧ್ವನಿಸುತ್ತಿತ್ತು. ಕಾರನ್ನು ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ಬಿಟ್ಟ. ಸ್ವಲ್ಪ ಜಾಸ್ತಿ ನರ್ವಸ್ ಆಗುತ್ತಿದ್ದಾನೆ. ಅವನಿಗೆ ದಮಯಂತಿಯ ಮೇಲೆ ಕೋಪ ಮಾಡಿಕೊಳ್ಳಬೇಕು ಅಂತ ಮನಸ್ಸು ಅನಿಸುತ್ತಿದ್ದರೂ ಕೂಡ ಕೋಪ ಮಾಡಿಕೊಳ್ಳಲು ಇಷ್ಟವಾಗುತ್ತಿಲ್ಲ. ಆದರೂ ಕೂಡ ನನ್ನ ಜೊತೆ ಪ್ರತಿ ಸಲ ಇದೇ ರೀತಿ ಆಗುತ್ತದೆ. ಅವಳ ಮೇಲೆ ಕೋಪ ಮಾಡಿಕೊಂಡರೆ ನನ್ನ ಮೇಲೆ ನಾನು ಕೋಪ ಮಾಡಿಕೊಂಡಂತೆ. ಆದರೆ ಅವುಗಳಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲವೇನೋ. ಅವಳ ಮೇಲೆ ಎಷ್ಟು ಕೋಪಗೊಂಡರೂ ಕೊನೆಗೆ ಇವನು ತಣ್ಣಗಾಗಬೇಕು. ಅದನ್ನು ನೆನೆದು ಇವನು ಸುಮ್ಮನಾದ. ನಂತರ ತನ್ನ ಕಾರನ್ನು ತಿರುಗಿಸಿದ ಗಿರಿಯ ಮನೆ ಕಡೆ ಹೋಗಲು. ಅವಳ ಮೇಲೆ ಕೋಪ ಮಾಡಿಕೊಂಡರೆ ಇವನಿಗೆ ಪ್ರಪಂಚ ತಲೆ ಮೇಲೆ ಬಿದ್ದಂತೆ ಆಗುತ್ತದೆ. ಏನು ಮಾಡಬೇಕು ಏನು ಮಾಡಬಾರದು ತಿಳಿಯುವುದಿಲ್ಲ. ಒಂದು ರೀತಿ ನರ್ವಸ್ ಆಗುತ್ತಾನೆ. ಇಲ್ಲಿ ಆಗಿರುವುದು ಅದೇ. ಒಮ್ಮೊಮ್ಮೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದರೆ ಅವಳು ಬೇಕಾದರೆ ಇವನನ್ನು ಬಿಟ್ಟು ಇರುತ್ತಾಳೆ, ಆದರೆ ಅವನು ಮಾತ್ರ ಅವಳನ್ನು ಬಿಟ್ಟು ಇರುವುದಿಲ್ಲ. ತುಂಬ ಕಷ್ಟವಾಗುತ್ತದೆ. ದಮಯಂತಿ ಇವನ ಪಾಲಿನ ದೇವತೆ. ದೇವರ ಮೇಲೆ ಯಾರಾದರೂ ಕೋಪ ಮಾಡಿಕೊಳ್ಳುತ್ತಾರಾ? ಇಲ್ಲ ತಾನೆ. ಅದೇ ರೀತಿ ಅವಳ ಮೇಲೆ ಕೋಪ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅದನ್ನು ಅರಿತ ಅವನು ಗಿರಿಯ ಮನೆ ಕಡೆ ನಡೆದ. ಗಿರಿ ತುಂಬ ಒಳ್ಳೆಯವನು. ತಂಗಿಯ ರೀತಿ ನೋಡಿಕೊಳ್ಳುತ್ತಾನೆ. ಇಲ್ಲವಾದರೆ ಈಗಿನ ಕಾಲದಲ್ಲಿ ಯಾರು ಇಷ್ಟೊಂದು ಮುತುವರ್ಜಿ ವಹಿಸುತ್ತಾರೆ? ಅವನು ಅವಳನ್ನು ಪ್ರೀತಿಯಿಂದ ತನ್ನ ಮನೆಯ ಕಡೆ ಕರೆದುಕೊಂಡು ಹೋದ. ಕಾಂಚನ ಅಜ್ಜಿ ಕೂಡ ಅವಳಿಗೆ ಜಾಸ್ತಿ ಕುಲುಕಬಾರದು, ಚೆನ್ನಾಗಿಲ್ಲ ಕಾರು ಅಂತ ಬೇರೆ ತುಂಬ ನಾಜೂಕಾಗಿರುವ ಕಾರನ್ನು ಬುಕ್ ಮಾಡಿದ. ಅಷ್ಟೊಂದು ಅವಳ ಮೇಲೆ ಪ್ರೀತಿ ತೋರಿಸುತ್ತಾನೆ. ಅವನು ತೋರಿಸುವ ಪ್ರೀತಿ ಒಮ್ಮೊಮ್ಮೆ ಶಬ್ದಗಳಲ್ಲಿ ಹೇಳಲು ಕೂಡ ಸಾಧ್ಯವಾಗುವುದಿಲ್ಲ. ವಿಕ್ರಮ್ ಯಾವುದೋ ಜನ್ಮದಲ್ಲಿ ಅದೃಷ್ಟ ಮಾಡಿದ್ದ. ದೇವರು ತಾಯಿ ಮತ್ತು ತಂಗಿ ವಿಷಯದಲ್ಲಿ ತೊಂದರೆ ಮಾಡಿದರು. ಈ ರೀತಿಯ ಆಪದ್ಬಾಂಧವನನ್ನು ಅವನ ಗೆಳೆಯನಾಗಿ ಕೊಟ್ಟಿದ್ದಾರೆ. ಇಂಥ ವಿಪರ್ಯಾಸ ಸ್ವಂತ ರಕ್ತದಲ್ಲಿ ಇರುವವರು ಯಾರೂ ಕೂಡ ಸರಿಯಿಲ್ಲ. ಆದರೆ ಇಲ್ಲಿ ರಕ್ತ ಸಂಬಂಧವಿಲ್ಲದೆ ಕೇವಲ ಪರಿಶುದ್ಧವಾದ ಸ್ನೇಹ ಎನ್ನುವ ಕೊಂಡಿಯು ಇವನ ಬದುಕನ್ನು ಬಂಗಾರ ಮಾಡಿದೆ. ಏಕೆಂದರೆ ಅವನು ಕೊಡುವ ಕಂಫರ್ಟನ್ನು ಇನ್ಯಾರೂ ಕೊಡುವುದಿಲ್ಲ. ಗಿರಿ ತುಂಬ ನಾಜೂಕಾಗಿ ದಮಯಂತಿಯನ್ನು ಕರೆದುಕೊಂಡು ಹೋಗಬೇಕಾದಾಗ ಹೇಳಿದ, ನಮ್ಮ ಮನೆ ನಿಮ್ಮ ಮನೆಯಷ್ಟು ದೊಡ್ಡದಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊ ಅಂತ. ಆಗ ಅವಳು ಜೋರಾಗಿ ನಕ್ಕಳು. ಅಣ್ಣ, ನಮ್ಮ ಚಿಕ್ಕಪ್ಪನ ಮನೆ ನೀವು ನೋಡಿಲ್ಲ ಅನಿಸುತ್ತದೆ. ಅದು ಒಂದು ರೂಮು ಒಂದು ಹಾಲು ಅಷ್ಟೇ ಇದ್ದಿದ್ದು. ತಾಯಿ ಮನೆಗೆ ಹೋಗಬೇಕು, ಆದರೆ ನನಗೆ ತಾಯಿ ಇಲ್ಲ, ಆದ್ದರಿಂದ ನಿಮ್ಮ ಜೊತೆ ಬರುತ್ತಿರುವುದು ಅಂತ ಕಣ್ಣನ್ನು ತುಂಬಿಕೊಂಡಳು. ಈ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಚೇಂಜಸ್ ಬೇಕು. ಪ್ರತಿ ಸಲ ನಾನು ಬೇರೆಯವರಿಗೆ ಬದುಕಿ ಸಾಕಾಗಿಬಿಟ್ಟಿದೆ ಅಂತ ಹೇಳಬೇಕಾದಾಗ ಅವಳ ಕಣ್ಣುಗಳಿಂದ ಕಣ್ಣೀರು ಬರುತ್ತಿತ್ತು. ಆಗ ವಿಕ್ರಮ್ಗೆ ಅನಿಸಿತು, ಅವಳು ತುಂಬ ನೋವಿನಲ್ಲಿ ಇದ್ದಾಳೆ. ಮನಸ್ಸಿನಿಂದ ಏನನ್ನು ಹೇಳುತ್ತಿಲ್ಲ.
ನಾನು ಕೆದಕಬಾರದು, ಆದರೂ ಅವಳು ಖುಷಿಯಾಗಿರುವ ರೀತಿ ಮಾಡಬೇಕು ಅಂತ ಅಂದುಕೊಂಡು ಅಲ್ಲೇ ರೋಡ್ ಸೈಡ್ ಐಸ್ ಕ್ರೀಮ್ ಪಾರ್ಲರ್ ಬಳಿ ಕಾರನ್ನು ನಿಲ್ಲಿಸಿದ. ನಂತರ ಅವಳಿಗೆ ಇಷ್ಟವಾದ ಐಸ್ ಕ್ರೀಮನ್ನು ತೆಗೆದುಕೊಟ್ಟ. ಕಾಂಚನ ಇವೆಲ್ಲ ನಾನು ತಿನ್ನುವುದಿಲ್ಲ ಅಂತ ಹೇಳುತ್ತಾ 2 ಐಸ್ ಕ್ರೀಮ್ ತಿಂದಳು. ನಂತರ 3 ಜನ ಖುಷಿಯಿಂದ ಗಿರಿಯ ಮನೆಯ ಬಳಿ ಬಂದರು. ಆದರೆ ಆಶ್ಚರ್ಯವೆಂದರೆ ಇವನು ಮನೆಯ ಬಳಿ ಬರುವುದರ ಒಳಗೆ ವಿಕ್ರಮ್ ಕಾರ್ ಹೊರಗಡೆ ನಿಂತಿತ್ತು. ಅವನು ಆಶ್ಚರ್ಯದಿಂದ, ನೋಡಮ್ಮ, ನಿನ್ನ ಗಂಡ ಬಂದಿದ್ದಾನೆ, ಅವನಿಗೆ ಹೇಳದೆ ಮಾಡದೆ ನಿನ್ನನ್ನು ಕರೆದುಕೊಂಡು ಬಂದೆ ಅಂತ ಜಗಳ ಮಾಡುತ್ತಿದ್ದ. ಈಗ ನನ್ನ ಹಿಂದೆ ಬಂದಿದ್ದಾನೆ. ನಿನ್ನನ್ನು ಬಿಟ್ಟು ಅವನು ಒಂದು ಕ್ಷಣ ಕೂಡ ಇರೋದಿಲ್ಲ. ತುಂಬ ಪ್ರೀತಿ ಮಾಡುತ್ತಾನೆ ಅಂತ ಹೇಳಿದಾಗ ಇವಳ ಮುಖ ಪ್ರಸನ್ನತೆಯಿಂದ ಇರಲಿಲ್ಲ. ಸ್ವಲ್ಪ ಮುಖವನ್ನು ಗಂಟು ಹಾಕಿಕೊಂಡು ಇದ್ದಳು. ಗಿರಿ ಅವಳನ್ನು ಕಾರಿನಿಂದ ನಿಧಾನವಾಗಿ ಇಳಿಸಿ ಮನೆಯೊಳಗೆ ಕರೆದುಕೊಂಡು ಹೋಗಬೇಕು. ಅಷ್ಟರಲ್ಲಿ ವಿಕ್ರಮ್ ಅವಳಿಗಾಗಿ ಆರತಿ ಮಾಡಲು ಆರತಿ ತಟ್ಟೆ ತಂದಿದ್ದ. ಅದರ ತುಂಬ ಪೂರ್ತಿ ಹೂಗಳನ್ನು ಹಾಕಿಕೊಂಡು ತಂದ. ಅಷ್ಟೇ ಅಲ್ಲ, ಅವಳು ನಡೆದಾಡಲು ತುಂಬ ದೂರದವರೆಗೆ ಹೂಗಳಿಂದ ಡೆಕೋರೇಟ್ ಮಾಡಿದ್ದ. ಅವಳು ಮನೆಯ ಒಳಗಡೆ ಕಾಲಿಟ್ಟ ತಕ್ಷಣ ಅವಳ ತಲೆಯ ಮೇಲೆ ಹೂಗಳು ಬೀಳುವಂತೆ ಮಾಡಿದ. ಎಲ್ಲವನ್ನು ನೋಡಿ ಅವಳಿಗೆ ಅವನ ಮೇಲೆ ಇದ್ದ ಕೋಪ ಆಲ್ಮೋಸ್ಟ್ ಕಡಿಮೆ ಆಯಿತು. ಅವಳು ತುಂಬ ಖುಷಿಪಟ್ಟಳು. ಇದನ್ನು ನೋಡಿದ ಗಿರಿ ಮತ್ತು ವಿಕ್ರಮ್ ಇನ್ನೂ ಕೂಡ ಅವಳ ಮೂಡನ್ನು ಫ್ರೆಶ್ ಮಾಡಲು ಅಲ್ಲೇ ತಟ್ಟೆಯಲ್ಲಿ ಇದ್ದ ಹೂವನ್ನು ಅವಳ ತಲೆಯ ಮೇಲೆ ಹಾಕಲು ಶುರು ಮಾಡಿದರು. ಅವಳು ಖುಷಿಯಿಂದ ಕುಳಿತುಕೊಂಡರು. ನಂತರ ಅವನು ಅವಳಿಗಾಗಿ ತಂಪಾದ ಬಾದಾಮ್ ಡ್ರಿಂಕನ್ನು ಮಾಡಿದ್ದ. ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಅದನ್ನು ತಂದು 3 ಜನರಿಗೆ ಕೊಟ್ಟ ಮೇಲೆ ಅವನೇ ತನ್ನ ಕೈಯಾರೆ ಕುಡಿಸಿದ. ಆದರೂ ಕೂಡ ಅದನ್ನು ಅರಗಿಸಿಕೊಳ್ಳಲು ಅವಳಿಗೆ ಸಾಧ್ಯವಾಗುವುದಿಲ್ಲ. ಎಲ್ಲ ಅದೇ ರೀತಿ ಆಗುವುದು. ದಮಯಂತಿಗೆ ಗಿರಿಯಾಗಲಿ ಕಾಂಚನ ಅಜ್ಜಿಯಾಗಲಿ, ಅದರಲ್ಲೂ ವಿಕ್ರಮ್ನನ್ನು ಕೇಳಬೇಕಾ? ಅವರ ಪ್ರೀತಿ ಸಾಗರದಷ್ಟು ದೊಡ್ಡದು. ಇಲ್ಲೂ ಕೂಡ ಅದೇ ರೀತಿ ಆಗುತ್ತಿರುವುದು. ಅವಳಿಗೆ ಒಂದು ಕಡೆಯಿಂದ ಪ್ರೀತಿ ಸಿಗುತ್ತಿಲ್ಲ, ಆದರೂ ಎಲ್ಲ ಕಡೆಯಿಂದಲೂ ಸಿಗುತ್ತಿದೆ ಪ್ರೀತಿ. ಇತ್ತೀಚೆಗೆ ನಿನಗೆ ರೂಮನ್ನು ತೋರಿಸುತ್ತೇನೆ ಬಾ ಅಂತ ವಿಕ್ರಮ್ ಹೇಳಿದ. ಅವನು ಅವಳ ಲಗೇಜನ್ನು ತೆಗೆದುಕೊಂಡು ಹೋಗಬೇಕಾದಾಗ ಗಿರಿ, ಇಷ್ಟೊಂದು ಭಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದೀಯಾ? ಕಷ್ಟವಾಗುತ್ತದೆ. ಕೆಲಸದವನನ್ನು ಕಳಿಸುತ್ತೇನೆ ಎಂದಾಗ, ಬೇಡ, ನಾನೇ ತೆಗೆದುಕೊಂಡು ಹೋಗುತ್ತೇನೆ. ಇವನ ಪರಿವರ್ತನೆಯನ್ನು ನೋಡಿ ಅವನು ನಕ್ಕನು. ಮೊದಲು ಅವನು ಅವಳನ್ನು ನಿಧಾನವಾಗಿ ಕರೆದುಕೊಂಡು ಹೋಗುತ್ತಿದ್ದ. ಆಗ ಅವಳು, ನಾನು ಪ್ರೆಗ್ನೆಂಟ್ ಅಷ್ಟೇ, ಪೇಷಂಟ್ ಏನೂ ಅಲ್ಲ, ಇಷ್ಟೊಂದು ಕಾಳಜಿ ವಹಿಸಬೇಡಿ, ನಾನು ನನ್ನ ಕಾಲಿನಲ್ಲಿ ನಡೆಯುತ್ತೇನೆ ಅಂತ ಹೇಳಿದಾಗ ಅವನು ಅವಳ ಮೇಲಿನ ಕೈಯನ್ನು ಬಿಟ್ಟ. ಲಗೇಜನ್ನು ತೆಗೆದುಕೊಂಡು ಹೋಗಲು ಬಂದಾಗ ಕಾಂಚನ ಹೇಳಿದಳು, ಅವಳಿಗೆ ಹೇಗೆ ಇಷ್ಟ ಅದೇ ರೀತಿ ಇರಲು ಪ್ರಯತ್ನಿಸು, ಅವಳಿಗೆ ನೋವು ಮಾಡಬೇಡ. ಅಮ್ಮ, ತಂಗಿ, ಅಣ್ಣ, ಅಪ್ಪ ಅಂದುಕೊಂಡು ಎಲ್ಲರೂ ನಿನ್ನ ಸ್ವಂತದವರು ಇದ್ದೇ ಇರುತ್ತಾರೆ. ಅದೂ ಅಲ್ಲದೆ ಅವಳಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ಆ ಪ್ರೀತಿಯನ್ನು ನೀನು ಚೆನ್ನಾಗಿ ನೋಡಿಕೊಂಡು ಹೋಗಬೇಕು. ನೀನು ನೋವು ಮಾಡಿದರೆ ನಿನ್ನ ಮಗುವಿಗೂ ಕೂಡ ನೋವಾಗುತ್ತದೆ. ಎಚ್ಚರ. ಯಾವ ಗಂಡ ತನ್ನ ಅಮ್ಮನ ಮಾತನ್ನು ಜಾಸ್ತಿ ಕೇಳುತ್ತಾನೋ ಅವನು ಹೆಂಡತಿಗೆ ಶತ್ರುವಾಗುತ್ತಾನೆ. ನೀನು ದಮಯಂತಿಯ ಬದುಕಿನಲ್ಲಿ ಶತ್ರುವಾಗಬೇಡ ಅಂತ ಕಾಂಚನ ಕಠೋರವಾಗಿ ಹೇಳಿದಳು. ಇವನಿಗೆ ಮೊದಲು ಮುಜುಗರವಾದರೂ ನಂತರ ಅವರ ಮಾತು ಅರ್ಥವಾಯಿತು. ಸತ್ಯ, ಅವರು ಹೇಳುತ್ತಿರುವುದು. ನಾನು ನಿಜವಾಗಲೂ ಅವಳ ಜೊತೆ ತುಂಬ ಕಠೋರವಾಗಿ ನಡೆದುಕೊಂಡು ಹೋಗುತ್ತಿದ್ದೇನೆ. ಅವಳು ನನ್ನ ಬದುಕನ್ನು ಬೆಳಗಲು ಬಂದವಳು, ಆದರೆ ನಾನು ಮೂರ್ಖ. ಅವಳು ಎಷ್ಟು ನೋವು ತಿಂದಿದ್ದಾಳೆ. ಕೊನೆ ಪಕ್ಷ ಅವಳಿಗೆ ಈಗಲಾದರೂ ಖುಷಿ ಕೊಡಬೇಕು ಅಂತ ಅಂದುಕೊಳ್ಳದೆ ತಾಯಿಯ ಮಾತನ್ನು ಕೇಳಿಕೊಂಡು ಅವಳಿಗೆ ನೋವು ಮಾಡಿದೆ ಅಂತ ಅವನಿಗೆ ಅವನೇ ಬೇಸರ ಮಾಡಿಕೊಂಡ. ಕೊನೆಗೆ ರೂಮಿನ ಒಳಗೆ ಹೋದಾಗ ಅವಳು ಬಾತ್ರೂಮ್ಗೆ ಹೋಗಿದ್ದಳು. ಸ್ನಾನ ಮಾಡುತ್ತಿದ್ದಾಳೆ ಅಂತ ಅನಿಸುತ್ತದೆ. ಫ್ರೆಶ್ ಆಗಲಿ ಅಂತ ಇವನು ಅಲ್ಲೇ ಇದ್ದ ಸೋಫಾದ ಮೇಲೆ ಕುಳಿತ. ಇವನಿಗೆ ತುಂಬ ಜಾಸ್ತಿ ಪಾಪಪ್ರಜ್ಞೆ. ನನ್ನ ಮೇಲೆ ನನಗೆ ತುಂಬ ಕೋಪ ಬರುತ್ತದೆ ಅಂತ ಅವನು ತುಂಬ ನಿರಾಸೆಯಿಂದ ಇರುತ್ತಾನೆ.
ಏನು ಮಾಡಬೇಕು ಇವಳನ್ನು ಇಂಪ್ರೆಸ್ ಮಾಡಲು? ಅವಳಿಗೆ ತುಂಬ ಕಾಸ್ಟ್ಲಿ ಆಗಿರುವ ಬಟ್ಟೆಗಳಾಗಲಿ ಒಡವೆಗಳಾಗಲಿ ಇಷ್ಟವಾಗುವುದಿಲ್ಲ. ಕೇವಲ ನಿಮ್ಮ ಪ್ರೀತಿ ಬೇಕು ಅಂತ ಪ್ರತಿ ಬಾರಿ ಹೇಳಿದ್ದನ್ನು ನೆನೆದು ಅವನ ಕಣ್ಣುಗಳು ತುಂಬಿ ಬಂತು. ಒಮ್ಮೊಮ್ಮೆ ಅವನು ಕೂಡ ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳುತ್ತಾನೆ. ಇತ್ತ ಅಮ್ಮನಿಗೆ ಹೇಳಲು ಸಾಧ್ಯವಿಲ್ಲ, ಹೆಂಡತಿಗೆ ಹೇಳಲು ಸಾಧ್ಯವಿಲ್ಲ. ಒಮ್ಮೊಮ್ಮೆ ಇವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇರುವುದಿಲ್ಲ. ಇವನ ಈ ಆಲೋಚನೆಗಳ ಮಧ್ಯೆ ದಮಯಂತಿ ಫ್ರೆಶ್ ಆಗಿ ಹೊರಗೆ ಬರುತ್ತಾಳೆ. ಇವಳಿಗೆ ಐಡಿಯಾ ಇರುವುದಿಲ್ಲ ವಿಕ್ರಮ್ ಆಗಲೇ ತನ್ನ ರೂಮ್ಗೆ ಬಂದಿರುತ್ತಾನೆ ಅಂತ. ಅವಳು ಒಂದು ಟವಲನ್ನು ಸುತ್ತಿಕೊಂಡಿರುತ್ತಾಳೆ. ಒದ್ದೆ ಆಗಿರುತ್ತದೆ. ಅವಳ ಮುಖ ಕೆಂಪಗೆ ಆಗಿರುತ್ತದೆ. ಸ್ವಲ್ಪ ಬಿಸಿ ನೀರು ತಾಗಿದರೆ ಸಾಕು ಅವಳು ತುಂಬ ಕೆಂಪಗೆ ಕಾಣುತ್ತಾಳೆ. ಅವಳನ್ನು ನೋಡಿ ವಿಕ್ರಮ್ ಒಮ್ಮೆಲೆ ಕಳೆದು ಹೋದ. ನಂತರ ಅವಳ ತಲೆಯಿಂದ ಉದುರುತ್ತಿದ್ದ ನೀರನ್ನು ನೋಡಿ ಅವಳ ಬಳಿ ಹೋಗಿ ಅಲ್ಲೇ ಇದ್ದ ಟವಲ್ನಿಂದ ಚೆನ್ನಾಗಿ ಅವಳ ತಲೆಯನ್ನು ಉಜ್ಜಿದ. ಈಗಲೂ ಕೂಡ ಅವಳು ಟವಲನ್ನು ಸುತ್ತಿಕೊಂಡಿದ್ದಾಳೆ ತನ್ನ ದೇಹದ ಪೂರ್ತಿ. ಆ ಟವಲನ್ನು ಕಿತ್ತಿ ಎಸೆಯಬೇಕು ಅಂತ ಅವನಿಗೆ ಮನಸ್ಸಾದರೂ ಕೂಡ ಸ್ವಲ್ಪ ಸಮಯ ಕೊಡೋಣ, ಇಷ್ಟು ಬೇಗ ದುಡುಕೋದು ಬೇಡ ಅಂತ ಸುಮ್ಮನಾಗುತ್ತಾನೆ. ಅವಳ ತಲೆಯನ್ನು ಚೆನ್ನಾಗಿ ಒರೆಸುತ್ತಾನೆ. ಬೆನ್ನು ಕಾಲುಗಳನ್ನು ತುಂಬ ಮೃದುವಾಗಿ. ಅವಳು ಸಂಪೂರ್ಣವಾಗಿ ಮೌನವಾಗಿರುತ್ತಾಳೆ. ನಂತರ ಅಲ್ಲೇ ಇದ್ದ ಒಂದು ಸುಂದರವಾದ ನೈಟಿಯನ್ನು ತೆಗೆದು ಅವಳಿಗೆ ಹಾಕಲು ಪ್ರಯತ್ನಿಸುತ್ತಾನೆ. ಮೊದಲು ಅವಳು ಕೂಡ ಇಷ್ಟಪಟ್ಟಿಲ್ಲವಾದರೂ ನಿಧಾನವಾಗಿ ಅವನ ಕೈಯಿಂದ ಹಾಕಿಸಿಕೊಳ್ಳಲು ಒಪ್ಪಿಕೊಳ್ಳುತ್ತಾಳೆ. ಅವನಿಗೆ ಅವಳ ಮೇಲಿದ್ದ ಕೋಪ, ಅವಳಿಗೆ ಅವನ ಮೇಲಿದ್ದ ಕೋಪ ಸಂಪೂರ್ಣವಾಗಿ ಕರಗಿ ಹೋಗುತ್ತದೆ. ಇಬ್ಬರ ಎದೆ ಬಡಿತಗಳು ಜಾಸ್ತಿ ಆಗುತ್ತದೆ. ಉಸಿರು ಕೂಡ ಜಾಸ್ತಿ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.